ಇದನ್ನು ಪ್ರಸ್ತುತಪಡಿಸುವ ಹಾಗೂ ವಿದ್ಯಾರ್ಥಿಗಳಿಗೆ ಭಾಗವಹಿಸುವ ಶರಣು ವಿದ್ಯಾರ್ಥಿಗಳೇ, ನಾವು ಒಂದು ರಾಜ್ಯದ ಜನರು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಬದುಕಬೇಕಾದರೆ ಒಂದು ರಾಜ್ಯದ ಜನರು ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಬದುಕಬೇಕಾದರೆ ಅವರಿಗೆ ಮೂಲಭೂತವಾಗಿ ಯಾವುದು ಅವಶ್ಯಕವಾಗಿರುತ್ತದೆ? ನಮ್ಮ ರಾಜ್ಯದ ಜನರು ಸುವ್ಯವಸ್ಥೆಯಿಂದ ಬದುಕಬೇಕಾದರೆ ಸಂವಿಧಾನದ ಅವಶ್ಯಕತೆ. ವಿದ್ಯಾರ್ಥಿಗಳೇ, ಇಂದು ನಾವು ಭಾರತೀಯ ಸಂವಿಧಾನದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸುಮಾರು 200 ಶತಮಾನಗಳ ಕಾಲ ಬ್ರಿಟಿಷರು ಆಳಿದಂತಹ ಪರಿಸ್ಥಿತಿಯಿಂದ ಭಾರತದ ಜನರು ಬೇಸತ್ತೋಗಿದ್ದರು. ಆದ್ದರಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಮತ್ತು ಸಂವಿಧಾನದ ಅವಶ್ಯಕತೆಯನ್ನು ಅರಿತ ಮಹಾತ್ಮ ಗಾಂಧೀಜಿಯವರು ಪ್ರಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನದ ಪರಿಕಲ್ಪನೆಯನ್ನು ಪರಿಚಯಿಸಿದ ಪ್ರಥಮ ವ್ಯಕ್ತಿಯಾಗಿದ್ದಾರೆ. ನಂತರ 1934ರಲ್ಲಿ ಎನ್ ರಾಯ್ ಅವರು ಭಾರತ ದೇಶಕ್ಕೆ ಒಂದು ಲಿಖಿತ ಸಂವಿಧಾನದ ಅವಶ್ಯಕತೆ ಇದೆ ಎಂದು ಬ್ರಿಟಿಷರಿಗೆ ಬೇಡಿಕೆ ಇಟ್ಟ ಮೊದಲ ವ್ಯಕ್ತಿ. ನಂತರ ಇವರಿಬ್ಬರ ಹೇಳಿಕೆಗಳನ್ನು ಮನಗಂಡು ಬ್ರಿಟಿಷರು 1942ರಲ್ಲಿ ಭಾರತ ದೇಶಕ್ಕೆ ಕ್ರಿಪ್ಸ್ ಆಯೋಗವನ್ನು ಕಳಿಸುತ್ತದೆ. ಈ ಕ್ರಿಪ್ಸ್ ಆಯೋಗವು ಭಾರತ ದೇಶಕ್ಕೆ ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಟ್ಟಿತು. ಆದರೆ ಇವು ಕೆಲವು ಷರತ್ತುಗಳನ್ನು ಹೇಳುವುದರ ಮೂಲಕ ಸಂವಿಧಾನದ ರಚನೆಗೆ ಅವಕಾಶ ಮಾಡಿದ್ದು. ಅವು ಯಾವುವು ಅಂದರೆ, ಒಂದು, ಎರಡನೇ ಮಹಾಯುದ್ಧದಲ್ಲಿ ಭಾರತವು ಸಂಪೂರ್ಣವಾಗಿ ಇಂಗ್ಲೆಂಡ್ ದೇಶಕ್ಕೆ ಸಹಾಯವನ್ನು ನೀಡಬೇಕು. ಆದ್ದರಿಂದ ಈ ಭಾರತ ದೇಶವು ಆ ಸಮಯದಲ್ಲಿ ಅಯುಕ್ತ ನೀತಿಯನ್ನು ಗಮನಿಸಿತು. ಆದ್ದರಿಂದ ಇದನ್ನು ಮಹಾತ್ಮ ಗಾಂಧೀಜಿ ಮತ್ತು ಮುಸ್ಲಿಂ ನಾಯಕರಾದ ಮೊಹಮ್ಮದ್ ಅಲಿ ಜಿನ್ನಾ ಇವರಿಬ್ಬರು ಕೂಡ ವಿರೋಧಿಸಿದ್ದರಿಂದ ಈ ಕ್ರಿಪ್ಸ್ ಆಯೋಗವು ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಂಡಿದೆ. ನಂತರ ಮುಂದೆ ಬಂದಂತಹ 1946ರಲ್ಲಿ ಕ್ರಿಪ್ಸ್ ಆಯೋಗವು ಭಾರತ ದೇಶಕ್ಕೆ ಬರುತ್ತದೆ. ಈ ಆಯೋಗವು ಭಾರತದ ಸಂವಿಧಾನದ ರಚನೆಗೆ ಸಂಪೂರ್ಣವಾದ ಅವಕಾಶವನ್ನು ಕೊಟ್ಟಿತು. ಆದ್ದರಿಂದ ಭಾರತದ ಪ್ರಪ್ರಥಮ ಮೊಟ್ಟ ಮೊದಲ ಸಂವಿಧಾನ ರಚನಾ ಸಭೆಯ ಮೊದಲ ದಿನ 1946 ಡಿಸೆಂಬರ್ 9ರಂದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತದೆ. ಈ ಸಭೆಯ ಅಧ್ಯಕ್ಷತೆ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ವಹಿಸಿರುತ್ತಾರೆ. ನಂತರ 2 ದಿನಗಳ ನಂತರ ಅಂದರೆ 1946 ಡಿಸೆಂಬರ್ 11ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಕಾಯಂ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಭೆಯು ನಡೆಯುತ್ತದೆ. ಇದರಲ್ಲಿ 211 ಜನ ಒಟ್ಟು ಸದಸ್ಯರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ 15 ಜನ ಮಹಿಳೆಯರು. ಅವರಲ್ಲಿ ಪ್ರಮುಖರೆಂದರೆ ಸರೋಜಿನಿ ನಾಯ್ಡು, ಅಮೃತ್ ಕೌರ್, ವಿಜಯಲಕ್ಷ್ಮಿ ಪಂಡಿತ್ ಮುಂತಾದವರು ಭಾಗವಹಿಸಿದ್ದರು. ಸರೋಜಿನಿ ನಾಯ್ಡು ಅವರನ್ನ ಭಾರತದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಸರೋಜಿನಿ ನಾಯ್ಡು ಅವರನ್ನ ಭಾರತದ ಕೊಡುಗೆ ಎಂದು ಕೂಡ ಕರೆಯುತ್ತಾರೆ. ನಂತರ ಇದು ಸಂವಿಧಾನ ರಚನಾ ಸಭೆಯ ನಂತರ ಬಂದಂತಹ ಮತ್ತೊಂದು ರಚನಾ ಸಮಿತಿ ಎಂದರೆ ಕರಡು ರಚನಾ ಸಮಿತಿ. ಈ ಕರಡು ರಚನಾ ಸಮಿತಿಯು 1949 ಆಗಸ್ಟ್ ಸಂವಿಧಾನ ಕರಡು ರಚನಾ ಸಮಿತಿಯು ಆಗಸ್ಟ್ 29, 1949ರಂದು ರಚನೆಯಾಗುತ್ತದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಹಿಸಿರುತ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯಲಾಗುತ್ತದೆ. ಏಕೆಂದರೆ ಇವರು ಜಗತ್ತಿನಲ್ಲಿರುವ ಹಲವಾರು ದೇಶಗಳ ಸಂವಿಧಾನಗಳ ಬಗ್ಗೆ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಒಂದು ವಿಶಿಷ್ಟವಾದ ಸಮರ್ಪಕವಾದ ಅಚ್ಚುಕಟ್ಟಾದ ಸಂವಿಧಾನವನ್ನು ಸಮರ್ಪಿಸಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಹೀಗೆ 2 ಸಂವಿಧಾನ ರಚನಾ ಸಭೆ ಮತ್ತು ಕರಡು ರಚನಾ ಸಮಿತಿ ಇವೆಲ್ಲದರ ಮುಖಾಂತರ ಭಾರತೀಯ ಸಂವಿಧಾನ 1949 ನವೆಂಬರ್ 26ರಂದು 1949 ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕಾರವಾಗುತ್ತದೆ. ಅದು ಇನ್ನೂ ಅಲ್ಲಿಗೆ ಜಾರಿಗೆ ಆಗಿರುವುದಿಲ್ಲ. 1949 ನವೆಂಬರ್ 26 ಆದರೂ ಕೂಡ ಜಾರಿಗೆ ಆಗಿರುವುದಿಲ್ಲ. ಆದ್ದರಿಂದ ಈ ಭಾರತೀಯ ಸಂವಿಧಾನವು 1950 ಜನವರಿ 26ರಂದು ಸಂಪೂರ್ಣವಾಗಿ ಭಾರತ ದೇಶವು ಸಂವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ.
ಅಂದಿನಿಂದ ಭಾರತ ದೇಶವು ಜನವರಿ 26ರಂದು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿದೆ. ಹೀಗೆ ರಚನೆಗೊಂಡ ಭಾರತೀಯ ಮೂಲ ಸಂವಿಧಾನ 395 ವಿಧಿಗಳು 395 ವಿಧಿಗಳನ್ನು ಒಳಗೊಂಡಿತ್ತು. ಆದರೆ ಪ್ರಸ್ತುತ ಸಂವಿಧಾನದಲ್ಲಿ 450ಕ್ಕೂ ಹೆಚ್ಚು ವಿಧಿಗಳನ್ನು ಹೊಂದಿದೆ. ಭಾರತೀಯ ಮೂಲ ಸಂವಿಧಾನದಲ್ಲಿ 22 ಭಾಗಗಳು ಇದ್ದವು, ಆದರೆ ಈಗ ಪ್ರಸ್ತುತ ಸಂವಿಧಾನದಲ್ಲಿ 25 ಭಾಗಗಳಿವೆ. ಭಾರತೀಯ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದರೆ ಈ ಪ್ರಸ್ತುತ ಸಂವಿಧಾನದಲ್ಲಿ 12 ಅನುಸೂಚಿಗಳನ್ನು ಹೊಂದಿದೆ. ಭಾರತೀಯ ಸಂವಿಧಾನದ ಭಾಗ 1, ಭಾಗ 2, ಭಾಗ 3 ಬಗ್ಗೆ ಅಷ್ಟೇ ಸ್ವಲ್ಪ ತಿಳಿಯೋಣ. ಭಾಗ 1 ಏನಾಗ್ತಿದೆ, ಒಕ್ಕೂಟ ಮತ್ತು ಪ್ರಾಂತ್ಯಗಳ ಬಗ್ಗೆ ತಿಳಿಸಿದರೆ. ಭಾಗ 2 ಪೌರತ್ವದ ಬಗ್ಗೆ ತಿಳಿಸುತ್ತದೆ. ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. ಮೂಲಭೂತ ಹಕ್ಕುಗಳ ಸಂಖ್ಯೆ 6, ಅವುಗಳನ್ನು ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ರಾಜ್ಯ ನಿರ್ದೇಶಕ ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕರ ತತ್ವಗಳ ಬಗ್ಗೆ ತಿಳಿಸುತ್ತದೆ. ಮುಂದಿನದಾಗಿ ಭಾರತೀಯ ಸಂವಿಧಾನದ ಭಾಗಗಳು, ವಿಧಿಗಳು, ಅನುಸೂಚಿಗಳನ್ನು ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಭಾರತ ಸಂವಿಧಾನದ ಪಿತಾಮಹ ಯಾರು? ಸಂವಿಧಾನ ಶಿಲ್ಪಿ ಯಾರು? ಭಾರತವು ಸಂವಿಧಾನವನ್ನು ಯಾವಾಗ ಜಾರಿಗೆ ಹಾಕುತ್ತದೆ? ಭಾರತದ ಕೊಡುಗೆ ಎಂದು ಯಾರನ್ನ ಕರೆಯಲಾಗಿದೆ? ವಿದ್ಯಾರ್ಥಿಗಳು ಹಿಂದಿನ ಅವಧಿಯಲ್ಲಿ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಮುಂದಿನ ಅವಧಿಯಲ್ಲಿ ಸಂವಿಧಾನದ ವಿಧಿಗಳು ಮತ್ತು ಭಾಗಗಳ ಬಗ್ಗೆ ಅಧ್ಯಯನ ಮಾಡಿ.